ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಇವಾಗ ನಮ್ಮ ಒಂದು ಬೆಂಗಳೂರು ಬುಲ್ಸ್ನಲ್ಲಿ ಮೇನ್ ಪ್ಲೇಸ್ಗಳನ್ನ ಆಯ್ಕೆ ಮಾಡಿಕೊಂಡು ಈ ವರ್ಷ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡ ಆಗಿದೆ ಅಂತ ನಾವು ಅಂದ್ಕೊಂಡು ಇವೆಲ್ಲರೂ ಒಳ್ಳೆಯ ರೀತಿಯಾಗಿ ಈ ವರ್ಷ ಪ್ರದರ್ಶನ ತೋರಿಸಲಿ ಅಂತ ಅಂದ್ಕೊಂಡು ಇವಾಗಲಿ ನಮ್ಮ ಬೆಂಗಳೂರು ಬುಲ್ಸ್ನಲ್ಲಿ ಎಷ್ಟೆಷ್ಟು ಜನಗಳನ್ನ ಬೆಂಗಳೂರು ಬುಲ್ಸ್ನಲ್ಲಿ ಹಾಕೊಂಡಾರ, ಯಾರನ್ನ ಹೊಸದಾಗಿ ಹಾಕೊಂಡು ಎಷ್ಟು ಜನನ ಹಿಂದೆ ಇದ್ದವ್ರನ್ನ ಒಳ್ಳೆ ರಿಟರ್ನ್ ತೊಗೊಂಡಾರ ಅನ್ನೋದೆಲ್ಲವನ್ನು ತೋರಿಸ್ತೀನಿ, ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ. ಬರ್ರಿ, ಇವಾಗ ನಾವೆಲ್ಲ ನೋಡ್ತಿರ್ಬೋದು. ಈಗ ಆಲ್ರೆಡಿ 12 ಜನ ರಿಟರ್ನ್ ಪ್ಲೇಯರ್ಸ್ನ ತೊಗೊಂಡ್ರ, 7 ಜನನ ಹೊಸದಾಗಿ ತೊಗೊಂಡ್ರ, ಶೋಲ್ಡ್ ಮಾಡ್ಕೊಂಡ್ರ. ಹಾಗಾಗಿ ಅದರಲ್ಲಿ ಕೆಲವೊಂದು ಜನರು ನಾವು ಏನು ಈ ಒಂದು ಟೀಮ್ ಯಾವ ರೀತಿ ಗಟ್ಟಿಯಾಗಿ ಉಳ್ಕೋತೈತಿ, ಯಾರನ್ನ ಈ ವರ್ಷ 7 ಒಂದು ಟೀಮ್ ಪರವಾಗಿ ಈ ಟೀಮ್ನ ಹಾಕಿ ಆಡಿಸಿದ್ರೆ ಯಾವುದು ಈ ಸರಿ ನಮ್ಮ ಒಂದು ಆಟ ಯಾರನ್ನ ಹಾಕಿದರೆ ನಮ್ಮ ಒಂದು ತಂಡ ಬಲಿಷ್ಠವಾಗ್ತದೆ ಅನ್ನೋದು ಎಲ್ಲವನ್ನು ತೋರಿಸ್ತಾ ಹೋಗ್ತೀನಿ. 12 ಜನರ ಒಂದು ರಿಟರ್ನ್ ಪ್ಲೇಸ್ಗಳನ್ನ ಆಯ್ಕೆ ಮಾಡ್ಕೊಂಡಾರ. ಅದರಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು. ಅವ್ರದ್ದು ಹೇಳ್ತಾ ಹೋಗ್ತೀನಿ ನಿಮ್ಗೆ. ಈಗ ಶೋಲ್ಡ್ ಅಂದರೆ ಇವಾಗ ಹೊಸದಾಗಿ ತೊಗೊಳ್ಳೋಂಥ ವ್ಯಕ್ತಿಗಳಲ್ಲಿ ಕೆಲವೊಂದಿಷ್ಟು ಜನರು ತೊಗೊಂಡಾರ. ಅವ್ರು ಯಾರು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ನಮ್ಮ ಮೊದಲನೇದಾಗಿ ಈ ನಮ್ಮ ಡೊಂಕಿ ಕಿಂಗ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರದೀಪ್ ನರ್ವಾಲ್ ಅವ್ರನ್ನ ಈ ವರ್ಷ ಬೆಂಗಳೂರಿಗೆ ತೊಗೊಂಡಾರ, ಆಗಮನ ಮಾಡ್ಕೊಂಡ್ರ. ಇವರು ರೈಡರ್ ಒಳಗೆ ಇವ್ರು ಮೇನ್ ರೈಡರ್ ಅಂತ ನಾವು ಬೆಂಗಳೂರು ತಂಡದಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ಅಡ್ಡಿ ಇಲ್ಲ. ಒಂದು ಒಳ್ಳೆಯ ಆಟವನ್ನು ಇವ್ರು ತೋರಿಸ್ತಾರೆ ಅನ್ನೋದು ಒಂದು ಪ್ರದರ್ಶನ ನಮಗಿದೆ. ಇನ್ನು ಅದೇ ರೀತಿಯಾಗಿ ಇವ್ರನ್ನ ಬಿಟ್ಟರೆ ನಮ್ಮ ಅಜಿಂಕ್ಯ ಪವಾರ್ ಅವರು. ಯಾಕಂದರೆ ಈ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ತಂಡದೊಳಗೆ ಹೈಯೆಸ್ಟ್ ದುಡ್ಡು ಕೊಟ್ಟು ಕರ್ಕೊಂಡಂಥ ವ್ಯಕ್ತಿ ಅಂತಂದರೆ ಅಜಿಂಕ್ಯ ಪವಾರ್ ಅವ್ರನ್ನ. ಯಾಕಂದ್ರೆ 1 ಕೋಟಿ ಚಿಲ್ಲರೆ ತೊಗೊಂಡು ಇವ್ರನ್ನ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ರಣಧೀರ್ ಸಿಂಗ್ ಅವರು ತೊಗೊಂಡಾರ. ಇನ್ನು ಪ್ರದೀಪ್ ನರ್ವಾಲ್ ಅವ್ರನ್ನ ಬಿಟ್ಟರೆ ಅಜಿಂಕ್ಯ ಪವಾರ್ ಅವರು ಒಳ್ಳೆ ಆಟಗಾರರು. ಯಾಕಂದ್ರೆ ರೈಡರ್ ಇವರಿಬ್ಬರು ಕಾಂಬಿನೇಷನ್ ಒಳ್ಳೆ ಚೆನ್ನಾಗಿರ್ತದೆ. ಇವರಿಬ್ಬರು ಇಲ್ಲ ಅಂತಂದ್ರೂ ಕೂಡ ನಮ್ಮ ಭಗವಾನ್ ಅವರು ಕೂಡ ಉತ್ತಮ ರೈಡರ್ಸ್, ಅದ್ರಾಗೇನು ಮಾತೇ ಇಲ್ಲ. ಯಾಕಂದರೆ ಈ ವರ್ಷ ನಮ್ಮ ಬೆಂಗಳೂರು ಟೀಮಲ್ಲಿ ರೈಡಿಂಗ್ ಏನು ಕೊರತೆ ಇಲ್ಲ, ಸ್ವಲ್ಪ ಡಿಫೆಂಡಿಂಗ್ ಅಷ್ಟೇ. ಡಿಫೆಂಡಿಂಗ್ ಒಂದು ಸ್ವಲ್ಪ ಲೂಸ್ ಐತಿ, ಅದು ಬಿಟ್ಟರೆ ಏನೂ ಇಲ್ಲ. ಬಟ್ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಏನೂ ತೊಂದರೆ ಆಗಲ್ಲ. ಯಾಕಂದರೆ ಒಳ್ಳೆ ಈ ವರ್ಷ 4 ಜನ ರೈಡರ್ಸ್ಗಳಿದ್ದಾರೆ, ಒಳ್ಳೆ ರೈಡರ್ಸ್ಗಳು, ಮೇನ್ ರೈಡರ್ಸ್ಗಳನ್ನ ಒಂದು ವರ್ಷ ಬೆಂಗಳೂರು ಟೀಮು ಬಲಿಷ್ಠವಾಗಿ ಮಾಡ್ಕೊಂಡಿದೆ. ಇವರು ನಮ್ಮ ಪ್ರದೀಪ್ ನರ್ವಾಲ್ ಅವ್ರನ್ನ ಹಾಕೊಡ್ಬೇಕು. ಅವ್ರು ಬಿಟ್ಟರೆ ಅಜಿಂಕ್ಯ ಪವಾರ್ ಅವ್ರನ್ನ ಬಿಟ್ಟರೆ ನಮ್ಮ ಭಗವಾನ್ ಅವರು ಕೂಡ ಒಳ್ಳೆ ಆಟಗಾರ ಅಂತ ನಾವು ಹೇಳ್ಬೋದು. ಈಗ ಅವ್ರನ್ನ ಬಿಟ್ಟರೆ ಈ ಒಂದು ಟೀಮ್ 3 ಜನ ಆದರೆ ಈ ಸೈಡ್ ನಮ್ಮ ಸುಶೀಲ್ ಅವರು ಕೂಡ ಹೋದ ವರ್ಷ ಉತ್ತಮವಾಗಿ ಆಟ ಆಡಿ ನಮ್ಮ ಪ್ರತಿಭೆಯನ್ನು ತೋರಿಸ್ಯಾರ. ಇವರು 4 ಜನರ ಒಂದು ಸೈಡ್ ರೈಡರ್ಸ್ಗಳು ಆದರೆ ಇನ್ನು ಡಿಫೆಂಡಿಂಗ್ ಒಳಗಡೆ ಈಗ ನಮ್ಮ ಒಂದು ಸೌರಭ್ ನಂದಲ್ ಅವರು ಹೋದ ವರ್ಷ ಕ್ಯಾಪ್ಟನ್ ಆಗಿರ್ತಕ್ಕಂಥ ನಮ್ಮ ಸೌರಭ್ ನಂದಲ್ ಅವರು ಉತ್ತಮವಾದಂಥ ಡಿಫೆಂಡರ್. ಇವರು ಕೂಡ ಒಂಥರ ಈಚೆ ಕಡೆ ಡಿಫೆಂಡರ್. ಇವರು ಬಿಟ್ಟರೆ ನಮ್ಮ ಸುಬ್ರಹ್ಮಣ್ಯಂ ಅವರು ಕೂಡ ಉತ್ತಮ ಡಿಫೆಂಡರ್ ಅಂತ ಹೇಳ್ಬೋದು. ಸುಬ್ರಹ್ಮಣ್ಯಂ ಅವರು ಉತ್ತಮ ಡಿಫೆಂಡರ್. ಅದು ಬಿಟ್ಟರೆ ಇವ್ರನ್ನ ಬಿಟ್ಟರೆ ಈ ನಮ್ಮ ಆಲ್ ರೌಂಡರ್ ಆಗಿರ್ತಕ್ಕಂಥವ್ರು ಇವರು ಯಾರು ನಮ್ಮ ಆಲ್ ರೌಂಡರ್ ಆಗಿರ್ತಕ್ಕಂಥವ್ರು ನಿತಿನ್ ಅವರು ಕೂಡ ಒಳ್ಳೆ ಆಟಗಾರ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅಷ್ಟು ಇವರು ಆಲ್ ರೌಂಡ್ರು ನೋಡಿದರೆ. ಯಾಕಂದರೆ ಈ ಸೈಡು ಈ ನಮ್ಮ ಒಂದು ಸೌರಭ್ ನಂದಲು ಮತ್ತು ಈ ಸುಬ್ರಹ್ಮಣ್ಯಮ್ ಮತ್ತು ಈ ಸೈಡ್ ಆಲ್ ರೌಂಡರ್ ಆಗಿರ್ತಕ್ಕಂಥ ನಮ್ಮ ನಿತಿನ್ ರಾಹುಲ್ ಅವರು, ಇವ್ರು 3 ಜನ ಒಂದು ಒಳ್ಳೆ ಡಿಫೆಂಡಿಂಗ್ ಮಾಡಲಿಕ್ಕೆ ಇವರು ಅಡ್ಡಿ ಇಲ್ಲ ಅಂತ ಹೇಳ್ಬೋದು ನಾವು. ಯಾಕಂದರೆ ಒಂದು 7 ಜನರ ಒಂದು ತಂಡ ಈಗ ಆಟಕ್ಕೆ ನಾವು ಆಗಾಡಕ್ಕೆ ಬಿಟ್ಟರೆ ಇವರಿಷ್ಟನ್ನು ಕೂಡಿಸಿ ಒಂದು ತಂಡ ಮಾಡಿದರೆ ಒಂದು ಪಕ್ಕ ನಮ್ಮದು ಈ ವರ್ಷ ನಾವೇನು ಸೆಮಿಫೈನಲ್ ತನಕ ನಾವು ಹೋಗ್ಬೋದು ಅಂತ ನಾವೊಂದು ಭಾವಿಸ್ಬೋದು, ಅನ್ಕೋಬೋದು. ಯಾಕಂದ್ರೆ ಒಳ್ಳೆಯ ಒಂದು ಕಾಂಬಿನೇಷನ್ ಐತಿ. ಇಷ್ಟು ಜನರು 4 ಜನ ಒಂದು ಸೈಡ್ ರೈಡ್ ಪಾರ್ಟ್ಸ್ ಹಾಕಿದರೆ ಈ ಸೈಡ್ 3 ಜನ ಡಿಫೆಂಡಿಂಗ್, ಒಂದು ಒಳ್ಳೆಯ ಕಾಂಬಿನೇಷನ್ ಸಿಗುತ್ತೆ. ಒಂದು ಎಲ್ಲ ಬೆಂಕಿ ಆಟಗಾರ ಪ್ರದೀಪ್ ನರ್ವಾಲ್ ಅವರು ಆಗಿರ್ಬೋದು, ಈ ಸೈಡ್ ನಮ್ಮ ಅಜಿಂಕ್ಯ ಪವಾರ್ ಅವರು ಆಗಿರ್ಬೋದು, ಭಗವಾನ್ ಅವರು ಆಗಿರ್ಬೋದು, ಸುಶೀಲ್. ಸೈಡ್ ನಮ್ಮ ಡಿಫೆಂಡಿಂಗ್ ಸೌರಭ್ ನಂದಾಲ್, ನಿತಿನ್ ರಾಹುಲ್, ಈ ಸೈಡ್ ಸುಬ್ರಹ್ಮಣ್ಯಂ. ಇವರು ಸುಬ್ರಹ್ಮಣ್ಯಂ ಅವರ ಇದರಲ್ಲಿ ಇವ್ರನ್ನ ಬಿಟ್ಟರೆ ರೋಹಿತ್ ಕುಮಾರ್ ಅವರು ಕೂಡ ಒಳ್ಳೆಯ ಡಿಫೆಂಡಿಂಗರು. ಅವರು ಚೆನ್ನಾಗಿ ಇದು ಮಾಡ್ಬೋದು, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ತೋರಿಸ್ಬೋದು. ಒಳ್ಳೆ ಅವರು ಡಿಫೆಂಡರ್, ಯಾಕಂದರೆ ಅವ್ರದ್ದು ಒಂದು ಇದನ್ನ ತೋರಿಸಿರ್ತಾರೆ. ಹೋದ ಸರಿ ನೀವು ನೋಡಿರ್ಬೋದು. ಇವರು ಒಳ್ಳೆಯ ಆಟಗಾರ. ಇಷ್ಟು ನಮ್ಮದು ಒಂದು ಆಲ್ರೆಡಿ ಈಗೆಲ್ಲ ನೀವು ನೋಡಿರ್ಬೋದು ಇದರಲ್ಲಿ ಕಿಂಗ್ ರಾಹುಲ್ ಅಂತೇಳಿ ಒಳ್ಳೆಯ ರೀತಿಯಾಗಿ ಎಡಿಟ್ಗಳನ್ನ ಮಾಡಿ ಇವಾಗ ನಮ್ಗೆ ಆಲ್ರೆಡಿ ಜಾಸ್ತಿ ಬಿಡ್ತಾ ಇದ್ದಾರೆ. ಅದರಲ್ಲಿ ಈ ಒಂದು ಬೆಂಗಳೂರು ಬುಲ್ಸ್ ಟೀಮ್ ಒಂದು ಬಲಿಷ್ಠವಾದ ಟೀಮ್ ಅಂತ ನಾವು ಈ ಸರಿ ಹೇಳ್ಬೋದು. ಈ ಸರಿ ನಾವು ಕ್ವಾರ್ಟರ್ ಫೈನಲ್ವರೆಗೂ ನಾವು ಹೋಗಿ ಈ ಸರಿ ನಮ್ಮ ಗೆಲುವನ್ನು ನಾವು ತೋರಿಸ್ಬೋದು. ಇವರೆಲ್ಲ ಒಳ್ಳೆ ರೀತಿಯಾಗಿ ಆಟ ಆಡಿದರೆ
ಮತ್ತು ಇವರೆಲ್ಲ ಆಳಿದಲ್ಲಿ ನಾವು ಇಷ್ಟೆಲ್ಲ ಪೋಸ್ಗಳನ್ನ ಅವ್ರ ಬಗ್ಗೆ ಹೇಳಿ ಇದನ್ನು ಮಾಡೋದ್ರಿಂದ ವ್ಯರ್ಥ ಆಗಿಬಿಡ್ತೈತಿ. ಅವರು ಒಳ್ಳೆ ರೀತಿಯಾಗಿ ಆಟ ಆಡಿದ್ರೆ ನಮ್ಮ ರಣಧೀರ್ ಸಿಂಗ್ ಅವರು ಈ ವರ್ಷ ಒಂದು ತಂಡವನ್ನು ಬಲಿಷ್ಠ ತಂಡವನ್ನು ರೆಡಿ ಮಾಡ್ಯಾರ. ಈ ವರ್ಷ ಇವರೆಲ್ಲ ಒಂದು ತಮ್ಮ ಪ್ರತಿಭೆಯನ್ನು ತೋರಿಸಿ ಒಂದು ಉತ್ತಮವಾದ ಆಟವನ್ನು ತಾವು ತೋರಿಸಿ ಇನ್ನಷ್ಟು ಒಂದು ನಮ್ಮ ತಂಡವನ್ನು ಬಲಿಷ್ಠ ಮಾಡಿ ಒಳ್ಳೆ ರೀತಿಯಾಗಿ ಆಟ ಆಡಿ ಒಂದು ನಮ್ಮ ಒಂದು ಈ ವರ್ಷ ಮತ್ತಷ್ಟು ಬೆಂಗಳೂರು ಬುಲ್ಸ್ ತಂಡ ಈ ವರ್ಷನೂ ಕಪ್ ಹಿಡಿಯುವಂಥದ್ದು ಆಗಲಿ ಅಂತ ಹೇಳ್ತಾ ಮತ್ತೊಂದು ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.